ಶಾಸ್ತ್ರಗಳ ಒಂದು ಚಿಂತನೆ ಅನ್ನೋದು ಅದು ಎಷ್ಟರ ಮಟ್ಟಿಗಿದೆ, ನಮ್ಮ ಒಂದು ಜನ್ಮ, ನಮ್ಮ ಒಂದು ಜೀವನ, ನಮ್ಮ ಒಂದು ಮರಣ, ತದನಂತರ ನಮ್ಮ ಒಂದು ಗತಿ, ಆತ್ಮನ ಒಂದು ಗತಿ. ಯಾಕೆ ಅಂತಂದ್ರೆ ಒಂದು ಜನ್ಮ, ಒಂದು ಜೀವನ, ಒಂದು ಮರಣ ಆಯ್ತು ಅಂತಂದ್ರೆ ಏನರ್ಥ? ಒಂದು ಶರೀರ ಮುಗಿಯಿತು ಅಂತ ಅಷ್ಟು ಮಾತ್ರವೇ ಅದರ ಅರ್ಥ. ಆತ್ಮನಿಗೆ ಶರೀರಗಳು ಅನೇಕ ಇವೆ, ಇದು ಒಂದು ಶರೀರ ಅಷ್ಟೇ. ಒಂದ್ಸಲ ಶರೀರ ಬಂತು, ಅದೇ ಜನ್ಮ. ಆ ಶರೀರದಲ್ಲಿ ಒಂದಿಷ್ಟು ಆ ಕರ್ಮಕ್ಕೆ ತಕ್ಕಂತೆ ಎಷ್ಟು ವರ್ಷಗಳು ನಾವು ಇರಬೇಕು ಅಷ್ಟು ವರ್ಷ ನಾವಿದ್ದೀವಿ, ಅದು ಜೀವನ. ತದನಂತರ ಆ ಕರ್ಮವೆಲ್ಲ ಮುಗಿದ ತಕ್ಷಣ ಆ ಶರೀರವನ್ನು ನಾವು ಬಿಟ್ಟಿದ್ದೀವಿ, ಅದು ಮರಣ. ಆದ್ರೆ ಅಲ್ಲಿಗೆ ಎಲ್ಲ ಮುಗಿಯಿತು ಅಂತ ತಿಳ್ಕೊಳ್ಬಾರದು. ಯಾಕೆಂತಂದ್ರೆ ಇದು ಬರೀ ಒಂದು ಜನ್ಮ ಅಷ್ಟೇ. ಆತ್ಮನಿಗೆ ಇರುವಂತಹ ಜನ್ಮಗಳೆಲ್ಲ, ಅದನ್ನೇ ಗೀತೆಯಲ್ಲಿ ಭಗವಂತ ಹೇಳಿದ್ದು, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ತಥಾ ಶರೀರಾನಿ ವಿಹಾಯ ಜೀರ್ಣಾನ್ಯನ್ಯಾನಿ ಸಂಯಾತಿ ನವಾನಿ ದೇಹಿ. ಹೇಗೆ ಒಬ್ಬ ಮನುಷ್ಯ ಪ್ರತಿ ದಿವಸ ಒಂದೊಂದು ಬಟ್ಟೆಯನ್ನು ಬದಲಾಯಿಸ್ತಾ ಇರ್ತಾನೋ, ಇವತ್ತೊಂದು ಬಟ್ಟೆ, ನಾಳೆ ಒಂದು, ನಾಡಿದ್ದೊಂದು, ಹೀಗೆ ಒಂದೊಂದು ದಿವಸ ಪ್ರತಿ ದಿವಸ ಬಟ್ಟೆಯನ್ನು ಬದಲಾಯಿಸ್ತಾ ಇರ್ತಾನೋ, ಅದೇ ರೀತಿ ಈ ಆತ್ಮ ಅನ್ನೋದು ಶರೀರಗಳನ್ನು ಸಹ ಬದಲಾಯಿಸ್ತಾ ಇರುತ್ತೆ. ಮನುಷ್ಯ ಹೇಗಿರ್ತಾನೆ, ಅವನ ಸ್ಥಿತಿ ಯಾವ ರೀತಿಯಾಗಿದೆಯೋ ಅದಕ್ಕೆ ತಕ್ಕಂತೆ ಬಟ್ಟೆಗಳನ್ನು ಧಾರಣೆ ಮಾಡ್ತಾನೆ. ತುಂಬಾ ಶ್ರೀಮಂತ ಆಗಿದ್ದಾನೆ ಅಂತಂದ್ರೆ ತುಂಬಾ ಖರ್ಚು ಮಾಡಿ ತುಂಬಾ ಬೆಲೆ ಬಾಳುವಂತಹ ಬಟ್ಟೆಗಳನ್ನು ಉಟ್ಕೊಳ್ತಾನೆ. ಅಷ್ಟೆಲ್ಲ ಸಾಮಾನ್ಯವಾದಂತಹ ಸಂಪಾದನೆ ಇದೆ ಅಷ್ಟೇ, ತುಂಬಾ ಏನಿಲ್ಲ ಅಂತಂದ್ರೆ ಸಾಮಾನ್ಯವಾದಂತಹ ಬಟ್ಟೆ. ಹೀಗೆ ಅದರಲ್ಲೂ ಹೇಗೆ ಆ ಭೇದಗಳು ಅನ್ನೋದಿರುತ್ತೋ ಅದೇ ರೀತಿ ಮನುಷ್ಯನ ಕರ್ಮಗಳು, ಆ ಹಿಂದೆ ಮಾಡಿದಂತಹ ಕರ್ಮಗಳಿಗೆ ತಕ್ಕಂತೆ ಒಂದೊಂದು ರೀತಿಯಾದ ಶರೀರ ಬರ್ತಾ ಇರುತ್ತೆ ನಮಗೆ. ಹೇಗೆ ಲೋಕದಲ್ಲಿ ಅವರವರ ಸ್ಥಿತಿಗೆ ತಕ್ಕಂತೆ ಅವರವರ ಬಟ್ಟೆಗಳನ್ನು ಧಾರಣೆ ಮಾಡುವುದು, ಅಂತಹ ಒಂದು ಬೆಲೆ ಬಾಳುವಂತಹ ಬಟ್ಟೆಗಳನ್ನು ಧಾರಣೆ ಮಾಡುವುದು ಅಂತ ಹೇಗಿರುತ್ತೋ ಅದೇ ರೀತಿ ಇಲ್ಲೂ ಸಹ ಮನುಷ್ಯನು ಮಾಡಿರ್ತಕ್ಕಂತಹ ಕರ್ಮಗಳಿಗೆ ತಕ್ಕಂತೆ ಶರೀರ ಅನ್ನೋದು ಒಂದರ ನಂತರ ಒಂದು ಬರ್ತಾ ಇರುತ್ತೆ.